ಅದಕ್ಕೆ ಹಣ ಯಾಕೆ ಕೂಡಿಸ್ತೀವಿ ಅದೆಲ್ಲ ಹೇಳಿದ್ದಾರೆ. ಅದರ ಬಗ್ಗೆ ನಾನು ವಿವರ ಹೇಳಕ್ಕೆ ಈ ರಾಜ್ಯದಲ್ಲಿ ನಾನು ಗೊತ್ತಿಲ್ಲ ನನಗೆ ಈ ಬಿಡದಿ ಜಮೀನಿಗೆ ಸಂಬಂಧಪಟ್ಟಂತೆ ಈ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಸಮಸ್ಯೆ ಇದೆಯಲ್ಲ, ಅದರ ಮುಖ್ಯಸ್ಥ ಕೂಡ ಬಿಡದಿ ಟೌನ್ಶಿಪ್ ಆದ್ರೆ ನಂದು ತೊಂದರೆ ಆಗುತ್ತೆ ಅಂತ ಒಂದು ಅರ್ಜಿ ಹಾಕಿಸ್ತಾರೆ. ಆ ಕಂಪ್ನಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ. ಹೈಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ನಮ್ಮ ಕರ್ನಾಟಕದ ಹಿರಿಯ ವಕೀಲರಾದ ರವಿವರ್ಮ ಕುಮಾರ್ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಆ ಕಂಪನಿ ಮಾಡಿರ್ತಕ್ಕಂಥ ಅನ್ಯಾಯದ ವಿಷಯದ ಬಗ್ಗೆ ಬಹಳ ವಿವರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಎಂದು ಹೇಳಿ ಕೇಳಿದ್ದೇನೆ. ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದೆ, ಅದು ಕೂಡ ಸರ್ಕಾರದ ಮುಂದೆ ಇದೆ. ಅದರ ಬಗ್ಗೆ ಕೂಡ ಕ್ರಮ ತಗೊಳ್ಳೋದಕ್ಕೆ ಮುಖ್ಯಮಂತ್ರಿಗಳಿಗೆ ನಾನು ಕಾಗದ ಬರೆದಿದ್ದೆ. ಅವ್ರಿಗೆ ಈ ಬೆಂಗಳೂರಿನ 5 ಭಾಗಗಳಾಗಿ ಮಾಡಿದ್ದಾರಲ್ಲ, 5 ಕಾರ್ಪೊರೇಷನ್, ಅದು ರಾಮನಗರ ಒಂದು ಕಾರ್ಪೊರೇಷನ್ ಇರಬೇಕು. ಅದನ್ನೆಲ್ಲ ಹೊಣೆಗಾರಿಕೆ ನಮ್ಮ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರು, BDA ಎಲ್ಲ ಅವ್ರೆ. ಈ ಮೊನ್ನೆ ಒಂದು ಜಡ್ಜ್ಮೆಂಟ್ ಆಯ್ತು, ಇಲ್ಲಿ ಯಾವುದೋ ಒಂದು CBI ರೆಫರ್ ಮಾಡಬೇಕು ಅಂತ ಹೇಳಿ ಹೆಬ್ಬಾಳದ್ದು KIDB ಅದೊಂದು ಜಡ್ಜ್ಮೆಂಟ್ ಆಯ್ತು. ಇದು ಏನಾಗಿದೆ ಅಂದ್ರೆ ಸಿದ್ದರಾಮಯ್ಯನಿಗೆ ನೂರಾರು ಕೊಡ್ತಾರೆ. ಅವ್ರ ಹುಟ್ಟುಹಬ್ಬಕ್ಕೆ ಅಧಿಕಾರ ಟ್ರಾನ್ಸ್ಫರ್ ಆಗೋದು ಇನ್ನೇನು, ನಾಳೆ ಬೆಳಗ್ಗೆ ಜಿಂದಾಬಾದ್ ಜಿಂದಾಬಾದ್ ಅಂತ ಹೇಳೋದು ಒಂದು ವರ್ಗ ಏನು ವಿಜೃಂಭಿಸ್ತಾ ಇದ್ದಾರೆ. ಸಿದ್ದರಾಮಯ್ಯರೇ, ನೀವು ನನ್ನ ಜೊತೆ ಕೆಲಸ ಮಾಡಿದ್ದೀರಿ, ನಿಮ್ಗೆ ಬಡವರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಹರಿಜನ ಗಿರಿಜನರ ಬಗ್ಗೆ ಏನು ಸೋಷಿಯಲ್ ಜಸ್ಟಿಸ್ ಅಂತ ಹೇಳಿದ್ದರು ನೀವು, ನಿಮ್ಗೆ ಅದರ ಅರಿವಿದೆ. ಎಲ್ಲೋ ಕೂತು ಮಾತಾಡಿದ್ವಿ, ಅದೊಂದು ಅಧಿಕಾರ ಟ್ರಾನ್ಸ್ಫರ್ ಆಗಬೇಕು ಅಂತ ಅದೆಲ್ಲೋ ಕಥೆ ನಡೀತು. ಅದು ನನ್ನ ಸಂಬಂಧ ಇಲ್ಲ. ಅದ್ಯಾವುದೋ ಹೈಕಮಾಂಡು ಆದ್ರೆ ಅದೇ ರಾಹುಲ್ ಗಾಂಧಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ
ಲ್ಯಾಂಡ್ ಅಕ್ವಿಸಿಷನ್ ಬಗ್ಗೆ ಒಂದು ಕಾನೂನು ತಂದಿದ್ದಾರೆ UPA ಗವರ್ಮೆಂಟ್. ನಾನು ಅದ್ರ ಬಗ್ಗೆ ಪತ್ರ ಬರ್ತಿದ್ದೇನೆ, ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ. ಹೇಗೆ ಸುಮಾರು 20,000 ಎಕರೆ ಭೂಮಿನ ಯಾರ್ಯಾರ ವಶದಲ್ಲಿದೆ ತನಿಖೆ ಮಾಡಿ ಅಂತ ಪತ್ರ ಬರೆದಿದ್ದಾನೆ. ಇವತ್ತು ಹೆಬ್ಬಾಳ ಬಂದಿದ್ದು ಅದ್ರ ಬಗ್ಗೆ CBI ಹೋಗ್ಬೇಕು ಅಂತ ಹೇಳಿ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ. ಸಿದ್ದರಾಮಯ್ಯರೇ, ಈ ಬೆಂಗಳೂರಿನ ಹೊಣೆಗಾರಿಕೆಯನ್ನು ಹೊತ್ತಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿರುವ ನಿಮ್ಮ ಪಕ್ಷದ ಮುಖಂಡರ ಒತ್ತಡಕ್ಕೆ ನೀವು ಮಣಿದು ಜನಸಾಮಾನ್ಯರಿಗೆ ಆಗುವ ಅನ್ಯಾಯವನ್ನು ತಡೆಗಟ್ಟಲಿಕ್ಕೆ ನೀವು ಮುಂದಾಗಬೇಕು. ನನಗೆ ನನ್ನ ಮುಂದೆ ಇರೋದು ಯಾವ ಬಿಡದಿಯ ಜನ ಇವತ್ತು ಕಣ್ಣೀರಿಗೆ ಕೈ ನಡೀತಾ ಇದ್ದಾರೆ. ಯಾರು ಅವ್ರ ಹತ್ರ ಹೋಗಿ ನೋಡಿರೋರು? DC ಹೋಗಿದ್ದಾರ? ಅವ್ರು ಕೂತ್ಕೊಂಡು ಹೇಳ್ತಾ ಇದ್ದಾರೆ, ಅಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಹೋದ್ರು, ರಮೇಶ್ ಗೌಡ್ರು ಹೋದ್ರು, ಮಂಜು ಹೋದ್ರು. ಏನು ಎಲ್ಲಾ ಹೋರಾಟ ನಡೀತು. ಅಲ್ಲಿಯೇ ಶಾಸಕರು ಹೋಗಲ್ಲ ಅಲ್ಲಿಗೆ. ಇವತ್ತು ಕುಮಾರಸ್ವಾಮಿ ಅವರು ಮಾಡಿದ್ದನ್ನ ನಾನು ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಮಾಡಿದ್ದು ಏನ್ ಮಾಡಿದ್ದಾರೆ? ನೋಟಿಫಿಕೇಶನ್ ಮಾಡಲಿಲ್ಲ. 5 ಟೌನ್ಶಿಪ್ ಮಾಡ್ತೀವಿ ಅಂತ ಒಂದು ನಿರ್ಣಯ ಮಾಡಿದ್ರು ಕ್ಯಾಬಿನೆಟ್ ಅಲ್ಲಿ. ಅದಕ್ಕೆ ಸತ್ಯ ಸಂಶೋಧನೆ ಅಂತೇಳಿ ಇವ್ರನ್ನೇ ಎತ್ಕಡಿಕೊಂಡಿದ್ರು ಜನನ. ಅವರ ಬಿಡುಗೆಯವರೆಲ್ಲ ಬಂದು ಅಳ್ತರು, ಕರೆದು ಮಾಡಿದ್ರು, ನಿಲ್ಲಿಸಿದ್ರು. ಯಾವ 5 ಪ್ರಾಜೆಕ್ಟ್ಗಳು ಮಾಡಲಿಲ್ಲ. ಈಗ ಇವರು ಅದನ್ನು ತಗೊಂಡು ಅದರ ಬಗ್ಗೆ ವಿವರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಕೂಡ ಬರೆದಿದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.